ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಅಭ್ಯರ್ಥಿಗಳಾಗಿ ಈ ಗ್ರಾಮ ಪಂಚಾಯತಿನಲ್ಲಿ ಗೆದ್ದು ಬಂದಂಥ ನಮ್ಮ ಸದಸ್ಯರ ಅಭಿವೃದ್ಧಿ ಕೆಲಸಗಳ ಒಂದು ಕೈಪಿಡಿಯನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬಹುಶಃ ಈ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದು ಒಂದು ಪರ್ಯಾಯ ರಾಜಕಾರಣವನ್ನು ದೇಶದ ಜನತೆಯ ಮುಂದೆ ಇಟ್ಟು ಹುಟ್ಟಿಕೊಂಡಿರುವಂಥ ಒಂದು ಪಕ್ಷ ಇದು. ಇವತ್ತಿನ ರಾಜಕಾರಣವನ್ನು ನಾವು ನೋಡಿದರೆ ರಾಜಕಾರಣದಲ್ಲಿ ಯಾವುದೇ ಮೌಲ್ಯಗಳಿಲ್ಲದ ರಾಜಕಾರಣದಲ್ಲಿ ಯಾವುದೇ ನೈತಿಕತೆಯನ್ನು ಉಳಿಸಿಕೊಳ್ಳದ ಅತ್ಯಂತ ಕೊಳಕು ರಾಜಕಾರಣವನ್ನು ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈಗಾಗಲೇ ಪ್ರಸ್ತಾಪ ಆಗಿರುವಂಥ ಈ ಒಂದು ನೀರಿನ ಸಮಸ್ಯೆ ಮತ್ತು ಆ ನೀರಿನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡುವಾಗ ಅದನ್ನು ತಡೆಯುವಂಥ ಒಂದು ಮನಸ್ಥಿತಿ ಏನಿದೆ ಅದು ಕೂಡ ಈ ಒಂದು ಕೊಳಕು ರಾಜಕಾರಣದ ಒಂದು ಸಂಕೇತ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾವು ಗಮನಿಸಿರಬಹುದು, ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ರಾಜಕಾರಣವನ್ನು ನೋಡಿದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡುವುದಕ್ಕಿಂತಲೂ ಹೆಚ್ಚಾಗಿ, ಜನರ ಅಭಿವೃದ್ಧಿಯ ಬಗ್ಗೆ ಮಾತನಾಡುವುದಕ್ಕಿಂತಲೂ ಹೆಚ್ಚಾಗಿ, ಜನರ ನಿರುದ್ಯೋಗದ ಬಗ್ಗೆ ಮಾತನಾಡುವುದಕ್ಕಿಂತಲೂ ಹೆಚ್ಚಾಗಿ ಧರ್ಮಗಳ ಬಗ್ಗೆ, ಧರ್ಮದ ಸಂಕೇತಗಳ ಬಗ್ಗೆ ಮಾತನಾಡಿ ಜನರನ್ನು ಭಾವನಾತ್ಮಕವಾಗಿ ಕೆರಳಿಸುವಂಥ ಕೆಲಸವನ್ನು ಈ ದೇಶದ ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ. ನಿಜವಾಗಿ ಜನರ ಸಮಸ್ಯೆ ಏನಿದೆ? ಜನರಿಗೆ ಆಹಾರ ಇಲ್ಲ, ಉದ್ಯೋಗ ಇಲ್ಲ, ನೂರಾರು ಸಮಸ್ಯೆಯಲ್ಲಿ ದೇಶದ ಜನ ಇದ್ದಾರೆ. ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ, ಜಮೀನು ಇಲ್ಲ. ಈ ರೀತಿಯಲ್ಲಿ ದೇಶದ ಜನಸಾಮಾನ್ಯರ ಸಮಸ್ಯೆಗಳು ಬೇರೆಯಾಗಿದ್ದರೆ ಆ ನೈಜ ಸಮಸ್ಯೆಗಳ ಬಗ್ಗೆ ಮಾತನಾಡುವುದರ ಬದಲಿಗೆ ರಾಜಕೀಯ ಪಕ್ಷಗಳು ಮಾತಾಡ್ತಾ ಇರುವಂಥದ್ದು ರಾಮ ಮಂದಿರದ ಬಗ್ಗೆ ಅಥವಾ ಇನ್ನಿತರ ಧರ್ಮಗಳ ಮಧ್ಯೆ ಹೇಗೆ ವಿಭಜಿಸಬಹುದು ಅನ್ನುವುದರ ಬಗ್ಗೆ, ಲವ್ ಜಿಹಾದಿನ ಬಗ್ಗೆ, ನೈಜ ಸಮಸ್ಯೆಗಳ ಬಗ್ಗೆ ಮಾತನಾಡುವುದರ ಬದಲಿಗೆ ಈ ರೀತಿಯ ಭಾವನಾತ್ಮಕ ವಿಷಯಗಳ ಬಗ್ಗೆ ಜನರ ಮನಸ್ಸನ್ನು ಬೇರೆಡೆಗೆ ಸೆಳೆದು ಆ ಮೂಲಕ ರಾಜಕಾರಣ ಮಾಡುವಂಥ ಒಂದು ಸ್ಥಿತಿ ನಮ್ಮ ದೇಶದಲ್ಲಿದೆ. ತಿಳಿದರೆ ಇವತ್ತು ರಾಜಕೀಯ ಪಕ್ಷಗಳ ಬಂಡವಾಳ ಏನು ಅಂತೇಳಿ ಕೇಳಿದರೆ ಅದು ಕೋಮುವಾದ. ಅದು ಜನರ ಮಧ್ಯೆ ವಿಷಬೀಜವನ್ನ ಬಿತ್ತಿ ಮತವನ್ನ ಪಡೆಯುವಂಥ ಒಂದು ವಿಧಾನ. ಓಟಲ್ಲಿ ನಿಂತು ಗೆಲ್ಲಬೇಕು ಅಂತ ಹೇಳಿದ್ರೆ ಜನರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿಲ್ಲ, ಜನರಿಗೆ ಕುಡಿಯುವ ನೀರು ಕೊಡಬೇಕು ಅಂತ ಹೇಳಿಲ್ಲ, ಜನರಿಗೆ ಮನೆ ಕೊಡಬೇಕು ಅಂತ ಹೇಳಿಲ್ಲ, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ದೊರಕಿಸಿಕೊಡಬೇಕು ಅಂತ ಹೇಳಿಲ್ಲ. ಬದಲಿಗೆ ಚುನಾವಣೆ ಹತ್ತಿರ ಬರುವಾಗ ಯಾವುದಾದರೂ ದೇವಸ್ಥಾನದ ವಿಷಯವನ್ನ ಅಥವಾ ಯಾವುದಾದರೂ ಮಸೀದಿಯ ವಿಷಯವನ್ನ ಅಥವಾ ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದ ವಿಷಯವನ್ನು ಹೇಳಿ ಆದರೂ ಅವರು ಚುನಾವಣೆಯನ್ನು ಎದುರಿಸ್ತಾರೆ. ಇದು ನಮ್ಮ ದೇಶದ ರಾಜಕಾರಣ ಇವತ್ತು. ನೀವು ಉದ್ಯೋಗವನ್ನ ಕೇಳಿದ್ರೆ ಕಳೆದ ಮೋದಿ ಸರ್ಕಾರ ನಿಮ್ಗೆ ಗೊತ್ತಿರಬಹುದು, ಮೋದಿ ಸರ್ಕಾರ ಪ್ರಥಮ ಹಂತದಲ್ಲಿ NDA ಅಧಿಕಾರಕ್ಕೆ ಬಂದಾಗ ದೇಶದ ಜನ ಉದ್ಯೋಗ ಇಲ್ಲದೆ ಬಡತನದಿಂದ ನೂರಾರು ಸಮಸ್ಯೆಗಳನ್ನು ಎದುರಿಸಿದರು.
ಆಡಳಿತ ಹೇಗೆ ನಡೆಸಬೇಕು ಅಂತೇಳಿ ಗೊತ್ತಿಲ್ಲದೆ ತೋಚಿದ ಹಾಗೆ ಆಡಳಿತವನ್ನು ಮಾಡಿದರು. ರಾತ್ರಿ ನಿದ್ದೆಯಿಂದ ಎದ್ದು ಬಂದು ನೋಟನ್ನೇ ಬ್ಯಾನ್ ಮಾಡಿದರು, ಕರೆನ್ಸಿಯನ್ನೇ ಬ್ಯಾನ್ ಮಾಡಿದರು. ಈ ರೀತಿ ಯಾವುದೇ ಮುಂದಾಲೋಚನೆ ಇಲ್ಲದ ಹಲವು ಯೋಜನೆಗಳನ್ನು ಜಾರಿಗೆ ತಂದು, ಹಲವು ರೀತಿಯ ಕಾನೂನುಗಳನ್ನು ಜಾರಿಗೆ ತಂದು ದೇಶದ ಜನ ಅತ್ಯಂತ ಹೆಚ್ಚು ನೋವು, ಸಂಕಷ್ಟ ಎಲ್ಲ ಎದುರಿಸಿ ಬಿಜೆಪಿಯ ವಿರುದ್ಧವಾಗಿ ಒಂದು ಜನಾಕ್ರೋಶ ಈ ದೇಶದ ಜನರ ಮುಂದೆ ಇತ್ತು. ಈ ಜನಾಕ್ರೋಶದ ಮುಂದೆ ಬಿಜೆಪಿಗೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ, ಚುನಾವಣೆ ಹತ್ತಿರ ಬರ್ತಾ ಇರಬೇಕಾದ್ರೆ ಪುಲ್ವಾಮಾದಲ್ಲಿ ಒಂದು ಭಯೋತ್ಪಾದನಾ ದಾಳಿ ಆಗ್ತದೆ. ದಾಳಿ ಆದ ಕೂಡಲೇ ಇಡೀ ದೇಶದಲ್ಲಿ ದೊಡ್ಡ ಪ್ರಚಾರ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ದೇಶ ಉಳಿಬೇಕಾದ್ರೆ ಮೋದಿ ಪ್ರಧಾನಮಂತ್ರಿ. ಹೊಟ್ಟೆಗೆ ಊಟ ಇಲ್ಲದಿದ್ರೂ ತೊಂದರೆ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲದಿದ್ರೂ ತೊಂದರೆ ಇಲ್ಲ, ಬದಲಿಗೆ ಈ ದೇಶ ಉಳಿಬೇಕಾ, ಮೋದಿ ಪ್ರಧಾನಮಂತ್ರಿ ಆಗಬೇಕು. ಈ ರೀತಿಯಲ್ಲಿ ಭಾವನಾತ್ಮಕವಾಗಿ ಇಲ್ಲದ ಶತ್ರುಗಳನ್ನ ನಿರ್ಮಾಣ ಮಾಡಿ, ನಾನು ಈ ಹಿಂದೆ ಕೂಡ ಹೇಳಿದೆ, ಒಂದು ವೇಳೆ ಪಾಕಿಸ್ತಾನ ಅಂತ ಹೇಳುವಂಥ ಒಂದು ದೇಶ ಇಲ್ಲಿ ಇಲ್ಲದೆ ಇರ್ತಿದ್ರೆ ಬಿಜೆಪಿ ಅಂತ ಹೇಳುವಂಥ ಒಂದು ಪಕ್ಷವೂ ಕೂಡ ಇಲ್ಲಿ ಇರ್ತಾ ಇರಲಿಲ್ಲ. ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದೇ ಪಾಕಿಸ್ತಾನದ ಹೆಸರು ಹೇಳಿ. ಆದ್ರಿಂದಲೇ ಇವರ ಕಚೇರಿಗಳಲ್ಲಿ, ಇವರನ್ನ ಪೋಷಣೆ ಮಾಡುವ ಈ ಹಿಂದುತ್ವ ಸಂಘಟನೆಗಳ ಕಚೇರಿಯಲ್ಲೂ ಕೂಡ ಈ ಪಾಕಿಸ್ತಾನದ ಧ್ವಜ ಸ್ಟಾಕ್ ಇರ್ತದೆ. ಯಾಕೆಂತೇಳಿದ್ರೆ, ಯಾವುದೇ ವಿಷಯ ಇಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ, ಒಂದು ಹಿಂದೂ ಮುಸ್ಲಿಂ ಬಸ್ಸಲ್ಲಿ ಹೋಗುವುದು ಸಿಕ್ಕಿದ್ರೂ ಸಾಕಾಗ್ತದೆ ಗಲಭೆ ಸೃಷ್ಟಿ ಮಾಡಲಿಕ್ಕೆ. ಈ ರೀತಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಯಾವುದೇ ಕಾರಣ ಸಿಗಲಿಲ್ಲ ಅಂತ ಹೇಳಿದ್ರೆ, ಅವರ ಕಚೇರಿಯಲ್ಲಿರುವ ಪಾಕಿಸ್ತಾನದ ಧ್ವಜವನ್ನ ಎಲ್ಲಿಯಾದರೂ ಹಾಕಿ ಆದರೂ ಅವರು ಗಲಭೆಯನ್ನ ಮಾಡ್ತಾರೆ. ತಿಳಿದ್ರೆ ಇವರಿಗೆ ಈ ರಾಜಕೀಯ ಅಧಿಕಾರವನ್ನ ಪಡಿಲಿಕ್ಕಿರುವಂಥ ಒಂದು ಅಸ್ತ್ರವಾಗಿ ಈ ರೀತಿಯ ಕೊಳಕು ರಾಜಕಾರಣವನ್ನ ಇಲ್ಲಿ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಇರುವುದೇ ಈ ಕೋಮುವಾದದ ಮೇಲೆ, ಧರ್ಮಗಳ ಮಧ್ಯೆ ವಿಷಬೀಜವನ್ನ ಬಿತ್ತಿ, ಮನುಷ್ಯರ ನಡುವೆ ಕಂದಕವನ್ನ ಸೃಷ್ಟಿ ಮಾಡಿ, ಗಲಭೆಯನ್ನ ಮಾಡಿ, ಹತ್ಯಾಕಾಂಡಗಳನ್ನ ನಡೆಸಿ ಆ ಮೂಲಕ ಅಧಿಕಾರವನ್ನ ಪಡೆಯುವಂತ ಒಂದು ಪಕ್ಷವಾಗಿ ಇವತ್ತು ಬಿಜೆಪಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯ. ತಿಳಿದ್ರೆ ಒಂದು ಹಿಂದುತ್ವ ರಾಜಕೀಯವನ್ನ ಬಿಜೆಪಿ ಪ್ರತಿಪಾದಿಸ್ತಾ ಇದೆ. ಆದರೆ ಇದಕ್ಕೆ ಪರ್ಯಾಯವಾಗಿ ಇರಬೇಕಾದಂಥ ಸೆಕ್ಯುಲರ್ ಪಾರ್ಟಿಗಳನ್ನ ನಾವು ನೋಡಿದ್ರೆ, ಸೆಕ್ಯುಲರ್ ಪಾರ್ಟಿಗಳು ಕೂಡ ಬಿಜೆಪಿಯ ಹಿಂದುತ್ವಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ಅದಕ್ಕೆ ಪೈಪೋಟಿ ಕೊಡುವಂತ ಒಂದು ಪಕ್ಷಗಳಾಗಿ ಇವತ್ತು ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು ಇವತ್ತು ಇದೆ. ನಿಮ್ಗೆ ಗೊತ್ತಿರಬಹುದು, ಬಾಬರಿ ಮಸೀದಿಯ ತೀರ್ಪು ಬಂತು. ತೀರ್ಪು ಬಂದಾಗ ಇಡೀ ದೇಶದಲ್ಲಿ ಬಿಜೆಪಿ ಮತ್ತು RSSನವರು ಮೋದಿಯಿಂದಾಗಿ ರಾಮ ಮಂದಿರ ನಿರ್ಮಾಣ ಆಯಿತು ಅಂತೇಳಿ ಅವರು ಅದನ್ನು ಹರ್ಷಾಚರಣೆ ಮಾಡ್ತಾ ಇರಬೇಕಾದ್ರೆ, ಕಾಂಗ್ರೆಸ್ನವರು ಹೇಳ್ತಾರೆ, ಇಲ್ಲ, ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಕನಸು ಕಂಡು ಅದಕ್ಕೆ ಕಾರಣಕರ್ತರು ನಮ್ಮ ನಾಯಕರಾಗಿದ್ದ ರಾಜೀವ್ ಗಾಂಧಿ ಅವರು ಅಂತೇಳಿ ಅವರೇ ಹೇಳ್ತಾರೆ. ಅವರು ರಾಮ ಮಂದಿರ ನಿರ್ಮಾಣಕ್ಕೆ ಬೇಕಾಗಿ ಮಣ್ಣಿನ ಇಟ್ಟಿಗೆಯಲ್ಲಿ ಶಂಕುಸ್ಥಾಪನೆ ಮಾಡಲಿಕ್ಕೆ ಹೋದಾಗ ಕಾಂಗ್ರೆಸ್ನವರು ಹೇಳ್ತಾರೆ, ಮಣ್ಣಿನ ಇಟ್ಟಿಗೆ ಬೇಡ, ನಾವು ಬೆಳ್ಳಿ ಇಟ್ಟಿಗೆಯನ್ನ ಕೊಡ್ತೇವೆ ಅಂತೇಳಿ ಬೆಳ್ಳಿ ಇಟ್ಟಿಗೆಯನ್ನ ಕೊಡ್ತಾರೆ. ಮೊನ್ನೆ ಭಗವದ್ಗೀತೆ ಶಾಲೆಯಲ್ಲಿ ಕಲಿಸುವ ವಿಚಾರ ಬಂತು. ಆಗಲೂ ಕೂಡ ನಮ್ಮ KPCC ಅಧ್ಯಕ್ಷರು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಭಗವದ್ಗೀತೆಯನ್ನ ಮತ್ತು ರಾಮ ಮಂದಿರದ ಕನಸನ್ನ ಕಂಡು ಮೊದಲಿಗೆ ಇದನ್ನ ಎಲ್ಲಾ ಕಡೆ ಕಲಿಸ್ಲಿಕ್ಕೆ ಆದೇಶ ಮಾಡಿದ್ದು ನಮ್ಮ ನಾಯಕರಾಗಿದ್ದ ರಾಜೀವ್ ಗಾಂಧಿ ಅಂತೇಳಿ. ತಿಳಿದ್ರೆ ಹಿಂದುತ್ವದಲ್ಲಿ ನಿಮಗಿಂತಲೂ ನಾವು ಉತ್ತಮರು ಅಂತೇಳಿ ಹಿಂದುತ್ವದ ಸರ್ಟಿಫಿಕೇಟ್ ಅನ್ನ ಪಡಿಲಿಕ್ಕೆ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು ಕೂಡ ಒಂದರ ಹಾಗೆ ಪ್ರಯತ್ನವನ್ನು ನಡೆಸ್ತಾ ಇದೆ. ತಿಳಿದ್ರೆ ಈ ದೇಶದ ಸಂವಿಧಾನದ ಪ್ರಕಾರ ದೇಶದ ಎಲ್ಲ ಪ್ರಜೆಗಳನ್ನ ಸಮಾನವಾಗಿ ಕಾಣಬೇಕಾದ, ಅವರವರಿಗೆ ಅವರವರ ಧರ್ಮಗಳನ್ನ ಅನುಸರಿಸಿ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಸ್ವಾತಂತ್ರ್ಯ ಕೊಟ್ಟಿರುವಂತಹ ಈ ದೇಶದ ಸಂವಿಧಾನ, ಈ ಸಂವಿಧಾನಕ್ಕೆ ವಿರುದ್ಧವಾಗಿ
ಯಾವುದೋ ಒಂದು ಧರ್ಮವನ್ನ, ಯಾವುದೋ ಒಂದು ಜಾತಿಯನ್ನ ತೃಪ್ತಿಪಡಿಸಲಿಕ್ಕೆ ಬೇಕಾಗಿ ರಾಜಕಾರಣ ಮಾಡುವಂತ ಒಂದು ಕೊಳಕು ರಾಜಕಾರಣ ನಮ್ಮ ದೇಶದಲ್ಲಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಯಾಕೆ ಈ ರೀತಿಯ ಅಜೆಂಡಗಳನ್ನ ಕೈಗೆತ್ತಿಕೊಳ್ತಾರೆ ಅಂತ ಹೇಳಿದ್ರೆ, ನೈಜ ಅಜೆಂಡವನ್ನ ಇಟ್ಟುಕೊಂಡು ಚುನಾವಣೆಯನ್ನ ಎದುರಿಸಿದ್ರೆ ಇವರು ಯಾರು ಕೂಡ ಗೆಲ್ಲುವುದಿಲ್ಲ. ಯಾಕೆ ಗೆಲ್ಲೋದಿಲ್ಲ ಅಂತ ಹೇಳಿದ್ರೆ, ಇವರು ರಾಜಕಾರಣದಲ್ಲಿ ಮಾಡಿದ್ದೇನು ಅಂತ ಹೇಳಿದ್ರೆ, ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿದ್ದು ಬಿಟ್ರೆ ಈ ದೇಶದ ಜನರಿಗೆ ಇವರು ಏನು ಕೂಡ ಕೊಡ್ಲಿಲ್ಲ. ಇವರು ಮಾಡಿದ್ದೇ ಲೂಟಿ. ಮೋದಿ ಸರ್ಕಾರ ಬರಲಿಕ್ಕೆ ಕಾರಣ ಏನು? ಬಿಜೆಪಿ ಬರಲಿಕ್ಕೆ ಕಾರಣ SDPI MIM ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರಲ್ಲ. ವಾಸ್ತವದಲ್ಲಿ ಮೊದಲಿಗೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬರಲಿಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ರೆ, ಕಾಂಗ್ರೆಸ್ 10 ವರ್ಷಗಳ UPA ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಮೋದಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಅಂತ ಹೇಳುವಂತ ನಾವು ಅರ್ಥ ಮಾಡಿಕೊಳ್ಬೇಕು. ಎಷ್ಟು ಸಂಪತ್ತನ್ನ ಲೂಟಿ ಮಾಡಿದ್ರು ಈ ದೇಶದ್ದು. ನಿಮಗೆ ಗೊತ್ತಿರಬಹುದು, 2G ಸ್ಪೆಕ್ಟ್ರಮ್ ಹಗರಣ ಅಂತ ಹೇಳುವಂತ ಒಂದು ಹಗರಣ ಆಯ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ. ಆ ಹಗರಣ ಎಷ್ಟು, ಅದರ ಮೊತ್ತ ಎಷ್ಟು ಅಂತ ಹೇಳಿದ್ರೆ ಸುಮಾರು 1,76,000 ಕೋಟಿ ರೂಪಾಯಿ. ಎಷ್ಟು? 1,76,000 ಕೋಟಿ ರೂಪಾಯಿ ಈ ದೇಶದ ಸಾರ್ವಜನಿಕ ಸಂಪತ್ತನ್ನ ಮಾಡಿ ಭ್ರಷ್ಟಾಚಾರ ಮಾಡಿ ಸಾರ್ವಜನಿಕರ ಸಂಪತ್ತನ್ನ ತಿಂದು ತೇಗಿದ ಕಾರಣಕ್ಕೆ UPA ವಿರುದ್ಧವಾಗಿ ಜನ ಮತ ಹಾಕಿದ್ರು. ಮೋದಿ ಅಧಿಕಾರಕ್ಕೆ ಬಂದು, ಅದು ಬಿಟ್ಟು ಬೇರೆ ಯಾವುದೇ ಪಕ್ಷಗಳಲ್ಲ, ಅವರೇ ಕಾರಣಕರ್ತರು. ಇನ್ನು ಭ್ರಷ್ಟಾಚಾರವನ್ನ ಮುಗಿಸ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದರು ಮೋದಿ ಅವರು. ಬಿಜೆಪಿ ನಾವು ಹಿಂದುತ್ವದ ಪರ, ನಾವು ಸಂಸ್ಕೃತಿಯ ಪರ, ನಾವು ಭ್ರಷ್ಟಾಚಾರದ ವಿರುದ್ಧ, ನಮ್ಮದು ನೈತಿಕ ರಾಜಕಾರಣ ಅಂತೇಳಿ ಅಧಿಕಾರಕ್ಕೆ ಬಂದಂತ ಮೋದಿ ಸರ್ಕಾರ ಕೇವಲ ಒಂದು ರಫೇಲ್ ಅಂತ ಹೇಳುವಂತ ಒಂದು ವಿಮಾನ ಖರೀದಿ ಮಾಡಿದ್ರು. ಆ ರಫೇಲ್ ಅಂತ ಹೇಳುವಂತ ವಿಮಾನ ಖರೀದಿಯಲ್ಲಿ 37,609 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. ನಾವು ಆಲೋಚನೆ ಮಾಡಬೇಕಿದ್ದು, ನಮ್ಮ ದುಡ್ಡು, ನಮಗೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ರಸ್ತೆ ಇಲ್ಲ, ಯಾವುದೂ ಇಲ್ಲ. ಅವರ ಹತ್ರ ಹೋಗಿ ಕೇಳಿದ್ರೆ ಸರ್ಕಾರದ ಬಳಿ ದುಡ್ಡೇ ಇಲ್ಲ. ಸರ್ಕಾರದ ಬಳಿ ಎಲ್ಲಿ ದುಡ್ಡು ಇರ್ತದೆ? ಸರ್ಕಾರದ ಎಲ್ಲ ಸಂಪತ್ತುಗಳನ್ನ ಲೂಟಿ ಮಾಡಿ ತಿಂದು ಮುಗಿಸಿದ್ದಾರೆ. ಈ ದೇಶವನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಹಾಗೆ 70 ವರ್ಷಗಳು ಕಾಂಗ್ರೆಸ್ಸಿಗೆ ಓಟು ಹಾಕಿದ ಜನ ಅದರಿಂದ ಬೇಸತ್ತು ಇನ್ನಾದರೂ ಬದಲಾವಣೆ ಬರಲಿ ಅಂತೇಳಿ ಬಿಜೆಪಿಗೆ ಹಾಕಿದ್ರು. ಆದರೆ ಇವರು ನೋಡಿದ್ರೆ ಅವರಿಗಿಂತ ದೊಡ್ಡ ಕಳ್ಳರು ಇವರು, ಅವರಿಗಿಂತ ದೊಡ್ಡ ಲೂಟಿ ಮಾಡುವವರು ಇವರು. 40% ಸರ್ಕಾರ. ಈಗಾಗಲೇ ಕರ್ನಾಟಕದಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಬಂದು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ, ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ, ಒಂದು ರಸ್ತೆ ಆಗಬೇಕು ಅಂತ ಹೇಳಿದ್ರೆ 1 ಕೋಟಿ ರಸ್ತೆ ಪಾಸ್ ಮಾಡಿ ಬಿಲ್ಗೆ ಸಿಗ್ನೇಚರ್ ಹಾಕಬೇಕಾದ್ರೆ ಫಸ್ಟಿಗೆ 40 ಲಕ್ಷ ಕೊಡಬೇಕು, 40% ಕಮಿಷನ್ ಕೊಡಬೇಕು ಅಂತ. ಹಾಗಿದ್ರೆ ಈ ರಾಜ್ಯದ, ಈ ದೇಶದ ಪರಿಸ್ಥಿತಿ ಯಾವ ಕಡೆ ಹೋಗ್ತದೆ ತಿಳಿದ್ರೆ, ಈ ಬಿಜೆಪಿ ಮತ್ತು ಇತರ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಯಾಕೆ ಈ ಕೋಮುವಾದ ರಾಜಕಾರಣವನ್ನ ಮಾಡ್ತಾರೆ? ಯಾಕೆ ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ? ಯಾಕೆ ಇಲ್ಲಿ ಲವ್ ಜಿಹಾದಿನ ಬಗ್ಗೆ ಮಾತಾಡ್ತಾರೆ? ಯಾಕೆ ಇಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಅಂತೇಳಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅದು ಬಿಟ್ಟು ಬೇರೆ ಯಾವುದೇ ಅಜೆಂಡಗಳು ಅವರ ಕೈಯಲ್ಲಿಲ್ಲ. ನಾವು ಕರ್ನಾಟಕದ ಜನತೆಗೆ ಇಷ್ಟು ಉದ್ಯೋಗ ಕೊಟ್ಟಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಅವರು ಉದ್ಯೋಗ ಕೊಡ್ಲಿಲ್ಲ. ಇಷ್ಟು ಲಕ್ಷ ಮನೆಯನ್ನು ನಾವು ಕಟ್ಟಿಕೊಟ್ಟಿದ್ದೇವೆ ಅಂತ ಹೇಳಿಕೊಳ್ಳಿದ್ರೆ ಅದಕ್ಕೆ ಯಾವುದೇ ಕೆಲಸ ಅವರು ಮಾಡಲಿಲ್ಲ. ಯಾವ ರೀತಿ ಸಮರ್ಪಕವಾಗಿ ಸರ್ಕಾರವನ್ನ ನಡೆಸಿದ್ದೇವೆ, ಜನರ ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸಿದ್ದೇವೆ ಅಂತೇಳಿ ಕೇಳಿದ್ರೆ ಅದು ಯಾವುದನ್ನೂ ಕೂಡ ಮಾಡದಂತ ಈ ಪೊಲಿಟಿಕಲ್ ಪಾರ್ಟಿಗಳು ಚುನಾವಣೆಗಳು ಬರಬೇಕಾದ್ರೆ ಪ್ರಾರಂಭ ಆಗ್ತದೆ ನಿಮಗೆ ಅಲ್ಲಿ ಹಿಂದೂ ಸಮಾಜೋತ್ಸವಗಳು, ಗಲಭೆಗಳು, ಲವ್ ಜಿಹಾದ್ ಅಂತೆ, ಲ್ಯಾಂಡ್ ಜಿಹಾದ್ ಅಂತೆ, ಇನ್ನು ಪಾಕಿಸ್ತಾನ ಬೇರೆ, ಚೀನಾ ಬೇರೆ,
56 ಇಂಚಿನ ಎದೆ ಇದೆ. ಈ ದೇಶ ಉಳಿಬೇಕಾದ್ರೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾವು ಆಯ್ಕೆ ಮಾಡಿ ಕಳಿಸಿದ್ದೇವಲ್ಲ. ಆದರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಚೀನಾದಿಂದ ನಮ್ಮ ದೇಶದ ಸುಮಾರು 1,000 ಕಿಲೋಮೀಟರ್ನಷ್ಟು ಅಗಲಕ್ಕೆ ಈ ದೇಶದ ಭೂಮಿಯ ಒಳಗಡೆ, ಗಡಿಯ ಒಳಗಡೆ ಚೀನಾದ ಸೈನಿಕರು ನುಸುಳಿ ಬಂದಿದ್ದಾರೆ. 56 ಇಂಚಿನ ಎದೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ಶಬ್ದ ಮಾತನಾಡಲಿಲ್ಲ. ಆದರೆ ಹೇಳ್ತಾ ಇರುವುದೇನು, ದೇಶ ಉಳಿಬೇಕಾದರೆ ಮೋದಿ ಬರಬೇಕು. ಈ ರೀತಿ ಭಾವನಾತ್ಮಕ ವಿಷಯಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಈ ದೇಶ ಮತ್ತು ಈ ರಾಜ್ಯ ಇದೆ. ಆದ್ರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪರ್ಯಾಯ ರಾಜಕಾರಣವನ್ನು ನಾವು ಇಲ್ಲಿ ಮುಂದಿಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಈ ರಾಜಕೀಯದಿಂದ ಅತ್ಯಂತ ಹೆಚ್ಚು ಸಂಕಷ್ಟವನ್ನ ಎದುರಿಸಬೇಕಾಗಿ ಬಂದಿರುವಂಥವರು ಈ ದೇಶದ ಅಲ್ಪಸಂಖ್ಯಾತರು ಮತ್ತು ದಲಿತರು. ಇದರ ಬಲಿಪಶುಗಳು ಯಾರು? ಬಲಿಪಶುಗಳು ನಾವು. ಬಲಿಪಶುಗಳು ನಾವು. ಇವರ ಈ ರಾಜಕೀಯದ ಚದುರಂಗಾಟಕ್ಕೆ ಬಲಿಯಾಗ್ತಾ ಇರುವವರು ಯಾರು? ಇಲ್ಲಿನ ಅಲ್ಪಸಂಖ್ಯಾತರು ಮತ್ತು ದಲಿತರು. ಕಾಂಗ್ರೆಸ್ನವರು ಪದೇ ಪದೇ ನಮ್ಮ ಹತ್ರ ಕೇಳ್ತಾರೆ, ನೀವು ಯಾಕೆ ಹೆಚ್ಚು ಕಾಂಗ್ರೆಸ್ಸನ್ನೇ ಬೈತೀರಿ ಅಂತೇಳಿ. ನೀವು ಹೆಚ್ಚು ಕಾಂಗ್ರೆಸ್ಸನ್ನ ಬೈಯುವುದು ಯಾಕೆ? ನೀವು ಹೆಚ್ಚು ಟಾರ್ಗೆಟ್ ಮಾಡುವುದು ಕಾಂಗ್ರೆಸ್ಸನ್ನು ಯಾಕೆ ಅಂತೇಳಿ. ಯಾಕೆ ಅಂತ ಹೇಳಿದರೆ, ನಾವು ಅತ್ಯಂತ ಹೆಚ್ಚು ಓಟು ಹಾಕಿದ್ದು ನಿಮಗೆ. 75 ವರ್ಷ ನಿಮಗೆ ಕಣ್ಣು ಮುಚ್ಚಿ ಓಟು ಹಾಕಿದಂಥ ಒಂದು ಸಮುದಾಯ ಅಲ್ಪಸಂಖ್ಯಾತರು. ಆ ಕಡೆ ಈ ಕಡೆ ತಿರುಗಿ ನೋಡದೆ ನಿಮಗೆ ಬೇಕಾಗಿ ಓಟು ಹಾಕಿದಂಥ ಈ ಮುಸ್ಲಿಂ ಸಮುದಾಯಕ್ಕೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಈ ಸೆಕ್ಯುಲರ್ ಪಾರ್ಟಿಯವರು ಕೊಟ್ಟಂಥ ಕೊಡುಗೆಗಳು ಏನು? ನೀವು ಪ್ರಶ್ನೆಯನ್ನ ಮಾಡಿ, ನೀವು ಆಲೋಚನೆ ಮಾಡಿ. ಒಂದು ಉದಾಹರಣೆ ಮಾತ್ರ ನಾನು ಹೇಳ್ತೇನೆ. ಈ ದೇಶ ಸ್ವಾತಂತ್ರ್ಯಗೊಳ್ಳುವುದಕ್ಕಿಂತ ಮುಂಚೆ ಹೇಳಿದ್ರೆ, ಬ್ರಿಟಿಷರ ಕೈಯಲ್ಲಿ ಈ ದೇಶ ಇದ್ದಾಗ ಇಲ್ಲಿನ ಮುಸಲ್ಮಾನರಿಗೆ ಸರ್ಕಾರಿ ಉದ್ಯೋಗದಲ್ಲಿ 33% ಪ್ರಾತಿನಿಧ್ಯ ಇತ್ತು. IAS ಆಫೀಸರ್ಸ್ಗಳ ಪಟ್ಟಿ ತೆಗೆದ್ರೆ 100 ಮಂದಿ IAS ಆಫೀಸರ್ಸ್ಗಳ ಪೈಕಿಯಲ್ಲಿ 33 ಮಂದಿ ಮುಸಲ್ಮಾನರಿದ್ರು. ಯಾವಾಗ? ಬ್ರಿಟಿಷರ ಕೈಯಲ್ಲಿ ಈ ದೇಶ ಇದ್ದಾಗ. ಪಾಪ ಈ ದೇಶದ ನಮ್ಮ ಪೂರ್ವಜರಾದ ಮುಸಲ್ಮಾನರು ವಿದೇಶದಿಂದ ಬಂದ ಬ್ರಿಟಿಷರು ನಮ್ಮನ್ನು ಆಳುವುದು ಬೇಡ, ಬದಲಿಗೆ ನಮ್ಮನ್ನ ನಾವೇ ಆಳಿ ಈ ದೇಶವನ್ನು ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಅವರ ವಿರುದ್ಧ ಹೋರಾಟ ಮಾಡಿ, ಪ್ರಾಣ ತ್ಯಾಗ ಮಾಡಿ, ಅತ್ಯಂತ ಹೆಚ್ಚು ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನ ಕೊಟ್ಟಂಥ ಒಂದು ಸಮುದಾಯ ಮುಸ್ಲಿಂ ಸಮುದಾಯ. ಅವರು ಹೋರಾಟ ಮಾಡಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ, ಬ್ರಿಟಿಷರನ್ನ ಇಲ್ಲಿಂದ ಒದ್ದೋಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಇವತ್ತು ನೀವು ಮುಸಲ್ಮಾನರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಎಷ್ಟಿದೆ ಅಂತೇಳಿ ನೋಡಿದ್ರೆ ಕೇವಲ 3% ಇದೆ. 33% ಇದ್ದದ್ದು 3%ಕ್ಕೆ ಬಂದು ನಿಂತಿದೆ. ಇದು ಯಾರ ಕೊಡುಗೆ? ಕಾಂಗ್ರೆಸ್ನವರು ನಮಗೆ ಕೊಟ್ಟಂತ ಕೊಡುಗೆ. ಪಾಪ ಇದನ್ನು ಅವರೇ ನಮಗೆ ವರದಿ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ ಅಧಿಕಾರದಿಂದ ಇಳಿದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದಕ್ಕಿಂತ ಮುಂಚೆ ಕಾಂಗ್ರೆಸ್ನವರು ಅಷ್ಟು ಉಪಕಾರ ನಮಗೆ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರುವಾಗಲೇ ಜಸ್ಟಿಸ್ ರಾಜೇಂದ್ರ ಸಚ್ಚಾರ್ ಅಂತ ಹೇಳುವಂಥ ಒಂದು ಕಮಿಷನ್ ಅನ್ನ ನೇಮಕ ಮಾಡಿ ಮುಸಲ್ಮಾನರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತೇಳಿ ಅವರಿಗೆ ಒಂದು ಕೆಲಸವನ್ನ ಕೊಟ್ಟರು. ಜಸ್ಟಿಸ್ ರಾಜೇಂದ್ರ ಸಚ್ಚಾರ್ ಇಡೀ ದೇಶದ ಮುಸಲ್ಮಾನರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರದ ಮುಂದೆ ವರದಿಯನ್ನ ಕೊಟ್ಟರು. ವರದಿ ಏನು ಅಂತ ಹೇಳಿದ್ರೆ, ಈ ದೇಶದ ಮುಸಲ್ಮಾನರು ದಲಿತರಿಗಿಂತಲೂ ಕೆಳಮಟ್ಟದ ಜೀವನವನ್ನ ನಡೆಸ್ತಾ ಇದ್ದಾರೆ. ಪಾಪ ಅಷ್ಟಾದರೂ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. 75 ವರ್ಷ ನೀವು ನಮಗೆ ಓಟ್ ಹಾಕಿ ನಿಮಗೆ ನಾವು ಏನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ನೀವು ದಲಿತರಿಗಿಂತಲೂ ಕೆಳಮಟ್ಟದಲ್ಲಿದ್ದೇವೆ ಅಂತ ಹೇಳುವಂಥ ಒಂದು ವರದಿಯನ್ನ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ಕೊಟ್ಟಂತ ಕೊಡುಗೆ ಏನು? ಚುನಾವಣೆ ಹತ್ತಿರ ಬರುವಾಗ ಮಸೀದಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಮುಸಲ್ಮಾನರ ಕಾರ್ಯಕ್ರಮಗಳಿಗೆ ಬರ್ತಾರೆ.
ಮಸೀದಿಗೆ ಕಾಂಪೌಂಡ್ ಕಟ್ಟಿದ್ದೇನೆ, ಅದು ಕಟ್ಟಿದ್ದೇನೆ, ಇದು ಕೊಟ್ಟಿದ್ದೇನೆ, 50 ಲಕ್ಷ ಮಸೀದಿಗೆ ಪಾಸ್ ಮಾಡಿದ್ದಾರೆ. ಆದರೆ ನಮಗೆ ಬೇಕಾದ್ದು ಮಸೀದಿಗೆ ಕಾಂಪೌಂಡ್ ಕಟ್ಟಲಿಕ್ಕೆ ನಿಮ್ಮ ದುಡ್ಡು ಅಗತ್ಯ ಇಲ್ಲ. 1 ಕೋಟಿಯ ಮಸೀದಿ ನಾವು ಕಟ್ಟಿಸುವುದು, ಅದಕ್ಕೆ 5 ಲಕ್ಷ ರೂಪಾಯಿದು ಕಾಂಪೌಂಡ್ ಅವರ ಲೆಕ್ಕದಲ್ಲಿ. ನಮಗೆ ಬೇಕಾದ್ದೇನು, ನಮ್ಮ ಮಕ್ಕಳಲ್ಲಿ ಎಷ್ಟು ಮಂದಿ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಿ. ನಿಮ್ಮ ಕ್ಷೇತ್ರದ MLA ಇದ್ದಾರಲ್ಲ, ಶಾಸಕರು, ಅವರ ಬಳಿ ನೀವು ಆ ಪ್ರಶ್ನೆಯನ್ನು ಕೇಳಬೇಕು. ಅವರು ಇದರ ಬಗ್ಗೆ ಚರ್ಚೆ ಮಾಡುವುದಿಲ್ಲ. ಅವರು ಬಹಳ ಪ್ರಯತ್ನ ಪಟ್ಟು ಮೊನ್ನೆ ಎಲ್ಲ ಮುಸ್ಲಿಂ MLAಗಳನ್ನು ಕೂಡ ಒಟ್ಟು ಸೇರಿಸಿ ಮುಖ್ಯಮಂತ್ರಿಗಳ ಬಳಿ, ಗೃಹ ಸಚಿವರ ಬಳಿ ನಿಯೋಗವನ್ನು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿದ್ದು ಯಾಕೆ ಅಂತ ಹೇಳಿದ್ರೆ STPಯನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಹೇಳಲಿಕ್ಕೆ. ಪಾಪ ಅವರು ಭಾವಿಸಿದ್ದು STP ಅಂತ ಹೇಳಿದ್ರೆ ಈ ಗುಟ್ಕಾ ಅಂತೇಳಿ ಅವರು ಭಾವಿಸಿದ್ದು. STP ಅಂತ ಹೇಳಿದ್ರೆ ಗುಟ್ಕಾ ಅಲ್ಲ, ಅದು ಬ್ಯಾನ್ ಮಾಡಲಿಕ್ಕೆ. ಅದು ಈ ದೇಶದಲ್ಲಿ ಚುನಾವಣಾ ಆಯೋಗದಲ್ಲಿ ನೋಂದಣಿಗೊಂಡಿರುವಂಥ ಒಂದು ಪೊಲಿಟಿಕಲ್ ಪಾರ್ಟಿ. ಇದು ಈ ದೇಶದ ಅಸಂಖ್ಯಾತ ಲಕ್ಷಾಂತರ ಮಂದಿ ಕಣ್ಣೀರಲ್ಲಿ ಕಳೆಯುವಂಥ ಒಂದು ಸಮುದಾಯ ಇದೆ, ಒಂದು ಸಮಾಜ ಇದೆ. ಆ ಸಮಾಜದ ಕಣ್ಣೀರಿಗೆ ಆಸರೆಯಾಗಿ ಬಂದಿರುವಂಥ ಒಂದು ಪಾರ್ಟಿ. ಇದನ್ನ ನಿಮ್ಮ ಬೆದರಿಕೆಗಳಿಂದ, ನಿಮ್ಮ ಯಾವ ಪ್ರಯತ್ನಗಳಿಂದಲೂ ಕೂಡ ಇದನ್ನು ದಮನಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನೀವು ಅರ್ಥ ಮಾಡಿಕೊಳ್ಳಿ. ತಿಳಿದರೆ ನಮಗೆ ಕಾಂಗ್ರೆಸ್ನವರಿಗೂ ನಾವು ಆಗೋದಿಲ್ಲ, BJPಯವರಿಗೂ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರ ಇಬ್ಬರ ಈ ನಕಲಿ ಮುಖವಾಡ ಏನಿದೆ, ಈ ಮುಖವಾಡವನ್ನು ನಾವು ಜನರ ಮುಂದೆ ಇಡ್ತೇವೆ ಅಂತ ಹೇಳುವಂಥದ್ದಾಗಿರ್ತದೆ ಇವರಿಗೆ ಸಮಸ್ಯೆ. ನಮಗೆ ಭಯ ಇಲ್ಲ, ನಮಗೆ ಯಾರದು ಭಯ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಒಂದು ನಯಾ ಪೈಸೆ ಎಲ್ಲಿಂದಲೂ ಕೂಡ ನಾವು ಕದ್ದು ಭ್ರಷ್ಟಾಚಾರ ಮಾಡಿ ನಾವು ತಿನ್ನಲಿಲ್ಲ, ಅದು ತಿನ್ನುವುದು ಕೂಡ ಇಲ್ಲ. ಬದಲಿಗೆ ನಮಗೆ ಇಲ್ಲಿ ನ್ಯಾಯ ಸಿಗಬೇಕು. ನಮಗೆ ಸರ್ಕಾರದ ಸವಲತ್ತುಗಳೇನಿದೆ ಅದು ನೇರವಾಗಿ ಜನರಿಗೆ ಹೋಗಬೇಕು. ಇದುವರೆಗೆ ಇದನ್ನ ಲೂಟಿ ಮಾಡಿ ತಿಂದು ರಾಜಕಾರಣ ಮಾಡಿದವರಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಹೆಸರು ಕೇಳುವಾಗಲೇ ಭಯ ಆಗ್ತಾ ಇದೆ. ನೀವು ಈ ಬಾರಿಯ ನಮ್ಮ ಅಸೆಂಬ್ಲಿ ಸೆಷನ್ ಅನ್ನು ನೋಡಿದರೆ ಕಾಂಗ್ರೆಸ್ನವರ ಬಾಯಲ್ಲೂ SDPI, BJPಯವರ ಬಾಯಲ್ಲೂ SDPI. ನಮ್ಮ ಬಗ್ಗೆ ಮಾತ್ರ ಚರ್ಚೆ ಈಗ 2-3 ದಿನದಿಂದ ನಾವು ನೋಡ್ತಾ ಇದ್ದೇವೆ. ಬೆಳಗ್ಗೆಯಿಂದ ಸಂಜೆವರೆಗೆ ಗೃಹ ಸಚಿವರ ಬಾಯಲ್ಲೂ SDPI, ಈಶ್ವರಪ್ಪನವರ ಬಾಯಲ್ಲೂ SDPI, ಇನ್ನು ವಿರೋಧ ಪಕ್ಷದವರ ಬಾಯಲ್ಲೂ SDPI. ತಿಳಿದರೆ ಆ ಹಂತಕ್ಕೆ ಈ ನಕಲಿ ರಾಜಕಾರಣ ಏನಿದೆ, ಈ ಕೊಳಕು ರಾಜಕಾರಣ ಏನಿದೆ, ಆ ರಾಜಕಾರಣಕ್ಕೆ ಒಂದು ಪ್ರಬಲವಾದಂಥ ಒಂದು ಪ್ರತಿಸ್ಪರ್ಧಿಯಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳೆದು ನಿಂತಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆತ್ಮೀಯರೇ, ನಿಮಗೆ ಗೊತ್ತಿರ್ಬೋದು, ಈಗ BJP ಪ್ರತಿಪಾದಿಸುವಂಥ ಈ ರಾಜಕಾರಣ, ಇಲ್ಲಿನ ನನ್ನ ಶಬ್ದವನ್ನು ಆಲಿಸುವ ಹಿಂದೂ ಕಾರ್ಯಕರ್ತರು ಕೂಡ ಅರ್ಥ ಮಾಡಿಕೊಳ್ಬೇಕು. ಇದು ನಿಮ್ಮ ಉದ್ಧಾರಕ್ಕಾಗಿರುವಂಥ ಈ ಹಿಂದುತ್ವ ಅಲ್ಲ. ಇದು ನಿಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತೇಳಿ ನೀವು ಭಾವಿಸಬೇಡಿ. ಬದಲಿಗೆ ನಿಮ್ಮನ್ನು ಕೂಡ ಭಾವನಾತ್ಮಕವಾಗಿ ಕೆರಳಿಸಿ ಆ ಮೂಲಕ ಅವರ ಅಧಿಕಾರವನ್ನ ಶಾಶ್ವತವಾಗಿ ಹಿಡಿಲಿಕ್ಕೆ ಬೇಕಾಗಿರುವಂತ ಒಂದು ರಾಜಕಾರಣ ಇದು. ಇದು ಹಿಂದುತ್ವ, ಹಿಂದೂ ರಾಷ್ಟ್ರ ಅಂತೇಳಿ RSS ಏನು ಹೇಳ್ತಾ ಇದೆ, ಇದು ಇಲ್ಲಿನ ಹಿಂದೂಗಳ ಉದ್ಧಾರಕ್ಕಾಗಿ ಇರುವಂತಹ ಒಂದು ಅಜೆಂಡಾ ಅಲ್ಲ. ಇದು ಬದಲಿಗೆ ಮನುವಾದವನ್ನ ಇಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ಒಂದು ವರ್ಗ ಜನ ಈ ದೇಶದ ಅಧಿಕಾರವನ್ನು ಶಾಶ್ವತವಾಗಿ ಹಿಡಿಲಿಕ್ಕಿರುವಂಥ ರಾಜಕಾರಣ. ಬದಲಿಗೆ ನಿಮಗೆ ಏನು ಸಿಕ್ಕಿದೆ? 10 ವರ್ಷ ಆಯಿತು, ನಿಮಗೆ ಏನು ಸಿಕ್ಕಿದ್ದೇನು ಅಂತೇಳಿ ಕೇಳಿದ್ರೆ ಏನು ಸಿಗಲಿಲ್ಲ ಇವರಿಗೆ. ಚುನಾವಣೆ ಫಸ್ಟ್ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಹೇಳಿದ್ರು ಅಭಿವೃದ್ಧಿ, ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಪ್ರತಿಯೊಬ್ಬನ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೇವೆ, ನಿಮ್ಮ ಏನು ಗ್ರಾಮೀಣ ರಸ್ತೆಗಳೇನಿದೆ ಇದನ್ನ ಚಿನ್ನದ ರಸ್ತೆ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಪಾಪ 15 ಲಕ್ಷ ರೂಪಾಯಿ ಬರ್ತದೆ ಅಂತೇಳಿ ಹೇಳಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೂಡಲೇ ಹೇಳಿದರು ಎಲ್ಲ ಭಾರತೀಯರು ಕೂಡ ಜನ್ ಧನ್ ಅಂತೇಳಿ ಒಂದು ಖಾತೆ ತೆರಿಬೇಕು, ಯಾರೆಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಎಲ್ಲರೂ ಬ್ಯಾಂಕ್ ಅಕೌಂಟ್ ಮಾಡಬೇಕು ಅಂತೇಳಿ. ಪಾಪ ಈ ಲೋಕಲ್ ಈ ಸಂಘ ಪರಿವಾರದ ಕಾರ್ಯಕರ್ತರು ಭಾವಿಸಿದ್ದೇನು ಅಂತ ಹೇಳಿದ್ರೆ, ಇವರು ಚುನಾವಣೆಯಲ್ಲಿ ಮನೆ ಮನೆಗೆ ಫೀಲ್ಡ್ ಮಾಡಲಿಕ್ಕೆ ಹೋದಾಗ ಹೇಳಿದರು
ನಾವು ಅಧಿಕಾರಕ್ಕೆ ಬಂದರೆ 15 ಲಕ್ಷ ರೂಪಾಯಿ ಬರ್ತದೆ ಅಂತೇಳಿ. ಇವರು ಭಾವಿಸಿದ್ದು ಅಕೌಂಟ್ ಮಾಡಿಸಿದ್ದೀವಿ 15 ಲಕ್ಷ ರೂಪಾಯಿ ಅದಕ್ಕೆ ಹಾಕ್ತಾರೆ ಅಂತೇಳಿ. ಹಾಗೆ ಇವರೆಲ್ಲರೂ ಕೂಡ ಬಹಳ ಪ್ರಯತ್ನ ಪಟ್ಟು ಎಲ್ಲ ಮನೆಗೆ ಮತ್ತೊಮ್ಮೆ ಭೇಟಿ ನೀಡಿ ಎಲ್ಲರ ಹತ್ರ ಹೇಳಿ ಎಲ್ರಿಗೂ ಕೂಡ ಜನ್ಧನ್ ಅಂತೇಳಿ ಅಕೌಂಟನ್ನು ಮಾಡಿಸಿದರು. ಅಕೌಂಟ್ ಮಾಡಿಸಿ 15 ಲಕ್ಷ ರೂಪಾಯಿ ಬರ್ತದೆ ಅಂತೇಳಿ ಕಾಯ್ತಾ ಇದ್ದವರಿಗೆ ಆದ ಅನುಭವ ಏನು ಅಂತೇಳಿದರೆ, ಪಾಪ ಕಷ್ಟಪಟ್ಟು ದುಡಿದ 500 ರೂಪಾಯಿ ಡೆಪಾಸಿಟ್ ಅದರಲ್ಲಿತ್ತು, ಅದು ಕೂಡ ಈಗ ಇಲ್ಲ, ಖಾಲಿಯಾಗಿದೆ. ಇದು ರಾಜಕೀಯ. ಇದು ಈ ರೀತಿ ಸುಳ್ಳುಗಳನ್ನೇ ಹೇಳಿ ಜನರನ್ನ ನಂಬಿಸಿ ಆ ಮೂಲಕ ರಾಜಕಾರಣವನ್ನ ಮಾಡುವಂತ ಪ್ರಯತ್ನ ಇದು. ಬದಲಿಗೆ ಹಿಂದೂಗಳಿಗೆ ಏನೂ ಆಗಲಿಲ್ಲ. ನಿಮಗೆ ಎಷ್ಟು ಉದ್ಯೋಗ ಸಿಕ್ಕಿದೆ? ಹಿಂದೂ ಕಾರ್ಯಕರ್ತರೇ ಇಟ್ಕೊಳ್ಳಿ, ನಿಮಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಅವರು? ಏನು ಅಭಿವೃದ್ಧಿಯಾಗಿದೆ? ಪೆಟ್ರೋಲ್ ಬೆಲೆ ಎಲ್ಲಿಗೆ ತಲುಪಿದೆ? ಡೀಸೆಲ್ ಬೆಲೆ ಎಲ್ಲಿಗೆ ತಲುಪಿದೆ? ಅಡುಗೆ ಅನಿಲ ಬೆಲೆ ಎಲ್ಲಿಗೆ ಹೋಗಿದೆ ಹೇಳಿದರೆ ಯಾವುದು ಕೂಡ ಜನರಿಗೆ ಉಪಯೋಗವಾಗುವಂತ ಯಾವುದು ಕೂಡ ಇವರು ಮಾಡಲಿಲ್ಲ. ಬದಲಿಗೆ ಮಾಡಿದ್ದೇನು? ಒಂದು ಪಟೇಲರ ವಿಗ್ರಹ 3,000 ಕೋಟಿ ರೂಪಾಯಿ ಖರ್ಚು ಮಾಡಿ. ಯಾರಿಗೆ ಉಪಯೋಗ ಆಗಲಿಕ್ಕೆ? ಅದು ಪಟೇಲರ ವಿಗ್ರಹ ಸ್ಥಾಪನೆ ಮಾಡಿ ಈ ದೇಶದ ಬಡವರ ಹೊಟ್ಟೆ ತುಂಬುತ್ತದಾದ್ದರಿಂದ, ಈ ದೇಶದಲ್ಲಿ ಇರಲಿಕ್ಕೆ ಮನೆ ಇಲ್ಲದವರಿಗೆ ಮನೆ ಸಿಗ್ತದಾದ್ದರಿಂದ, ಕುಡಿಲಿಕ್ಕೆ ನೀರು ಸಿಗ್ತದ? ಅದು ಯಾವುದು ಕೂಡ ಕೊಡುವುದಿಲ್ಲ. ಬದಲಿಗೆ ಪಟೇಲರ ವಿಗ್ರಹ ಸ್ಥಾಪನೆ ಮಾಡಿ ಅದನ್ನೇ ದೊಡ್ಡ ಅಭಿವೃದ್ಧಿ ಅಂತೇಳಿ ತೋರಿಸ್ತಾ ಇದ್ದಾರೆ. ಇನ್ನು ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿ ಅದನ್ನೇ ದೊಡ್ಡ ಅಭಿವೃದ್ಧಿ ಅಂತೇಳಿ ಬಿಂಬಿಸ್ತಾರೆ. ಈ ರೀತಿಯಲ್ಲಿ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದಕ್ಕೆ ಪರ್ಯಾಯವಾಗಿ ಜನರಿಗೆ ಅಧಿಕಾರ ಸಿಗಬೇಕು. ಈ ದೇಶದ ಸಂಪನ್ಮೂಲ ಅದು ಸಮಾನವಾಗಿ ಎಲ್ರಿಗೂ ಹಂಚಿಕೆ ಆಗಬೇಕು. ಇವತ್ತು ನೀವು ನೋಡಿದರೆ 130 ಕೋಟಿ ಜನ ಭಾರತೀಯರಿದ್ದೇವೆ ನಾವು. ಈ 130 ಕೋಟಿ ಭಾರತೀಯರ ಪೈಕಿಯಲ್ಲಿ ಕೇವಲ ಭಾರತದ 35 ಜನರ ಬಳಿ ಇರುವಂಥ ಆಸ್ತಿ ಎಷ್ಟು? 130 ಕೋಟಿ ಜನರ ಪೈಕಿಯಲ್ಲಿ 35 ಜನರ ಕೈಯಲ್ಲಿರುವಂಥ ಆಸ್ತಿ ಏನಿದೆ, ಅದು ಬಾಕಿ ಉಳಿದ ಈ 130 ಕೋಟಿ ಜನರ ಕೈಯಲ್ಲಿರುವ ಆಸ್ತಿಗಿಂತಲೂ ಹೆಚ್ಚು ಆಸ್ತಿ 35 ಜನರ ಕೈಯಲ್ಲಿದೆ. ತಿಳಿದರೆ ಈ ಪಾಲಿಸಿ ಎಲ್ಲ ಯಾರಿಗೆ ಬೇಕಾಗಿ? ಅಂಬಾನಿ ಅದಾನಿಗೆ. ಕೃಷಿ ಕಾಯ್ದೆಯನ್ನು ತಂದರು ಯಾರಿಗೆ? ಅಂಬಾನಿ ಅದಾನಿಗೆ. ಈ ಎಲ್ಲ ಕಾನೂನುಗಳನ್ನು ಸರ್ಕಾರ ತರುವುದು ಯಾರ ಪರವಾಗಿ ಅಂತೇಳಿದರೆ ಈ ಕಾರ್ಪೊರೇಟ್ ಶಕ್ತಿಗಳ ಪರವಾಗಿ. ಯಾಕೆಂತೇಳಿ ಚುನಾವಣೆ ನಿಂತಾಗ ಇವರಿಗೆ ಫಂಡಿಂಗ್ ಮಾಡುವುದು ಅವರು. ಮೋದಿ ಅಧಿಕಾರಕ್ಕೆ ಬಂದಾಗ ಬರಬೇಕಾದ್ರೆ ಮೋದಿಗೆ ಫಂಡಿಂಗ್ ಮಾಡಿದ್ದು ಯಾರು? ಅಂಬಾನಿ ಮತ್ತು ಅದಾನಿ. ಆದ್ರಿಂದಲೇ ಎಲ್ಲ ಏರ್ಪೋರ್ಟನ್ನು ಅದಾನಿಗೆ ಕೊಟ್ಟರು, ಎಲ್ಲ ಮಾರಾಟ ಮಾಡಿ ಆಯಿತು. ಇನ್ನೇನು ಬಾಕಿ ಇಲ್ಲ ನಮ್ಮ ದೇಶದಲ್ಲಿ, ಬಾಕಿ ಯಾವುದು ಕೂಡ ಇಲ್ಲ. ಯಾವುದೆಲ್ಲ ಸಾರ್ವಜನಿಕ ಸೊತ್ತುಗಳಿದೆ ಎಲ್ಲ ಮಾರಾಟ ಮಾಡಿ ಆಯಿತು. ಯಾವುದೆಲ್ಲ ದಿನಂಪ್ರತಿ ಉಪಯೋಗ ಮಾಡುವಂಥ ವಸ್ತುಗಳಿದೆ ಎಲ್ಲದಕ್ಕೂ ಕೂಡ ಬೆಲೆ ಏರಿಕೆ ಮಾಡಿ ಆಯಿತು. ಎಲ್ಲಿ ಎಲ್ಲ ಹಣ ಪಡಿಲಿಕ್ಕೆ ಆಗ್ತದೆ, ಸಂಪಾದನೆ ಮಾಡಲಿಕ್ಕೆ ಆಗ್ತದೆ, ಆ ಎಲ್ಲ ದಾರಿಗಳನ್ನು ಕೂಡ ಅವರು ಮಾಡಿದರು ಅಂತೇಳಿ ಈ ದೇಶವನ್ನು ಸಂಪೂರ್ಣವಾಗಿ ಮಾರಾಟ ಮಾಡುವಷ್ಟರ ಮಟ್ಟಿಗೆ ಈ ದೇಶವನ್ನು ತಂದು ನಿಲ್ಲಿಸಿದ್ದಾರೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಒಂದು ಪರ್ಯಾಯ ರಾಜಕಾರಣ, ಜನರಿಗೆ ನೆರವಾಗುವ, ಜನರ ಮೂಲ ಸಮಸ್ಯೆಗಳನ್ನು ಪರಿಹರಿಸುವ, ಜನರ ನೈಜ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ, ಭ್ರಷ್ಟಾಚಾರ ರಹಿತವಾದ ಒಂದು ಆಡಳಿತವನ್ನು ನಡೆಸುವ ಉದ್ದೇಶದಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಪಾರ್ಟಿಯಲ್ಲಿ ಜಾತಿ, ಧರ್ಮ, ಪಂಗಡ ಅಂತ ಹೇಳುವಂಥ ಯಾವುದೇ ತಾರತಮ್ಯ ಇಲ್ಲ. ಬದಲಿಗೆ ನಮ್ಮಲ್ಲಿ ಭಾರತೀಯ ಅಂತ ಹೇಳುವಂಥ ಒಂದೇ ಐಡೆಂಟಿಟಿ ಇರು. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸಂವಿಧಾನಾತ್ಮಕವಾಗಿರುವ ಎಲ್ಲ ಹಕ್ಕುಗಳು ಸಿಗಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತದೆ. ಇಲ್ಲಿ ಸರ್ಕಾರದ ಯಾವುದೇ ಸಂಪನ್ಮೂಲಗಳು ಕೂಡ ಸೋರಿಕೆ ಆಗಬಾರದು, ಅಲ್ಲಿ ಕಮಿಷನ್ ಹೋಗಬಾರದು, ಭ್ರಷ್ಟಾಚಾರ ಆಗಬಾರದು. ಬದಲಿಗೆ ಎಲ್ಲ ಸಂಪನ್ಮೂಲಗಳು ಕೂಡ ಜನರಿಗೆ ಸಿಗಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತದೆ. ಹೇಳಿ ಭ್ರಷ್ಟಾಚಾರ ರಹಿತವಾದ, ಕೋಮುವಾದ ರಹಿತವಾದ
ಶುದ್ಧವಾದ ಪರಿಶುದ್ಧ ರಾಜಕಾರಣವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತದೆ. ಆದ್ರಿಂದಲೇ ಈ ಪರಿಶುದ್ಧ ರಾಜಕಾರಣವನ್ನ ಯಾವುದೆಲ್ಲ ಕೊಳಕು ರಾಜಕೀಯ ಪಕ್ಷಗಳಿದೆ, ಯಾರೆಲ್ಲ ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಯಾರು ಈ ದೇಶದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ, ಇದುವರೆಗೆ ಈ ಸಂಪತ್ತನ್ನ ಲೂಟಿ ಮಾಡಿ ರಾಜಕಾರಣ ಮಾಡಿದವರು ಯಾರಿದ್ದಾರೆ, ಯಾರು ಜಾತಿ ಧರ್ಮದ ರಾಜಕಾರಣವನ್ನ ಮಾಡ್ತಾರೆ, ಅವರೆಲ್ಲರೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವಿರುದ್ಧವಾಗಿ ಇವತ್ತು ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಆ ಧ್ವನಿ ಯಶಸ್ಸು ಆಗಲ್ಲ. ಯಾಕೆಂತ ಹೇಳಿದ್ರೆ ಇದು ಬಡವರ ಪಕ್ಷ, ಇದು ಶೋಷಿತರ ಪಕ್ಷ, ಇದು ಈ ದೇಶದಲ್ಲಿ ಶತಶತಮಾನಗಳಿಂದ ತುಳಿತಕ್ಕೊಳಗಾದಂಥ ಒಂದು ಜನವಿಭಾಗದ ಪಕ್ಷ. ಆ ತುಳಿತಕ್ಕೊಳಗಾದ ಶೋಷಿತ ಸಮುದಾಯಗಳ ಪ್ರಾರ್ಥನೆ ಮತ್ತು ಅವರ ಸಹಕಾರ ಎಲ್ಲಿಯವರೆಗೆ ಈ ಪಕ್ಷಕ್ಕೆ ಇರ್ತದೋ ಆ ಪಕ್ಷವನ್ನು ಅಳುಗಾಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಈ ಪಕ್ಷದೊಟ್ಟಿಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳುವಂಥ ಮನವಿಯನ್ನ ಮಾಡಿಕೊಳ್ಳುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಜೈ ಹಿಂದ್, ಜೈ SDP.